ಸದನದಲ್ಲಿ ಸಿಲಿಂಡರ್ ಸಮಸ್ಯೆಯ ಸಮರವೇ ಇವತ್ತು ಆಗೋಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರು ಕಿಡಿಕಾರಿದ್ದಾರೆ. ಇಂದು ಸದನದಲ್ಲಿ ಸಿಲಿಂಡರ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು ಟಾಕ್ ವಾರ್ ಆಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ಸಿಎಂ ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಗ್ಯಾಸ್ ಪೂರೈಕೆ ಮಾಡೋದು ಕೇಂದ್ರ ಅಲ್ಲವೇ ಅಂತ ಪ್ರಶ್ನೆ ಮಾಡ್ತಾರೆ. ಬಿಜೆಪಿ ನಾಯಕರ ನಡೆಗೆ ಸಿದ್ದರಾಮಯ್ಯ ಫುಲ್ ರಾಂಗ್ ಆಗಿದ್ರು ಇವತ್ತು. ಇನ್ನು ಮುನಿಯಪ್ಪ ತೈಲ ಕಂಪನಿಗಳ ಜೊತೆ ಮಾತನಾಡಿದ್ದಾರೆ. ಹಾಗಾಗಿ ಗ್ಯಾಸ್ ಸಪ್ಲೈ ಮಾಡುವವರು ಯಾರು ಅನ್ನೋದಾಗಿ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯ ವಿರುದ್ಧ ಅಶೋಕ್ ಕೂಡ ರೋಷಾವಿಷವಾಗಿ ಮಾತನಾಡ್ತಾ ಹೋದ್ರು. ಸದನದಲ್ಲಿ ನಡೆದಿರುವಂತಹ ಪ್ರಸಂಗ ಇದು. ಪ್ರಮುಖವಾಗಿ ಬಜೆಟ್ ಅಧಿವೇಶನ ಆಗ್ತಿದೆಯಲ್ಲ, ಇವತ್ತು ಇಡೀ ದೇಶದಲ್ಲೇ ಈಗಾಗಲೇ LPG ಸಮಸ್ಯೆಗಳು ಎದುರಾಗ್ತಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರ ನಡುವೆ ಒಂದಿಷ್ಟು ಟಾಕ್ ವಾರ್ ಆಯಿತು. ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಆರೋಪಗಳೇನಿತ್ತು, ಇದಕ್ಕೆ ಸಿದ್ದರಾಮಯ್ಯನವರು ಕೌಂಟರ್ ಕೊಡ್ತಾ ಹೋಗ್ತಾರೆ. ಅಂದರೆ ಪ್ರಮುಖವಾಗಿ ಪ್ರಶ್ನೆ ಮಾಡಿದ್ದು ಗ್ಯಾಸ್ ಈ LPGಗಳನ್ನ ಪೂರೈಕೆ ಮಾಡೋದು ಅದು ಕೇಂದ್ರ ಸರ್ಕಾರ ಅಲ್ವಾ ಅಂತ ಹೇಳಿದ್ರು. ನಂತರದಲ್ಲಿ ಸಿದ್ದರಾಮಯ್ಯ ಗುಡುಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ನಮ್ಮ ಸರ್ಕಾರದಿಂದ ಏನು ಜವಾಬ್ದಾರಿ ಇದೆ? ಸಚಿವರಾಗಿರುವಂತಹ ಮುನಿಯಪ್ಪನವರು ಈಗಾಗಲೇ ತೈಲ ಕಂಪನಿಗಳ ಜೊತೆ ಮಾತನಾಡಿದ್ದಾರೆ. ಹಾಗಾಗಿ ಸಪ್ಲೈ ಮಾಡೋದು ಯಾರು, ಯಾಕೆ ಹೀಗಾಯ್ತು ಅಂತ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಮಾತಿನ ಚಕಮಕಿ ಸದನದಲ್ಲಿ ಜೋರಾಗಿ ಮೂಡಿಬಂತು. 0 ಅವರ್ ಅಲ್ಲಿ ತಾವು ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಯ್ತು, ಅಷ್ಟಕ್ಕೆ ಸೀಮಿತ ಆಗಬೇಕಾಯ್ತು. ಆದರೆ ಇದನ್ನ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇದನ್ನ ಒಂಥರ ರಾಜಕೀಯ ಕಾರಣಕ್ಕೆ ಉಪಯೋಗ ಮಾಡೋದು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು, ಈಗ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು. ಮಾತಾಡೋ ಅಂಥವ್ರು ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಯ್ತು, ಇದೆ ಸಿಗ್ತಾ ಇಲ್ಲ, ಇದು ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಲ್ಟರ್ನೇಟಿವ್ ಏನು ಅಂತ ಹೇಳಿದೆ ಸ್ವತಃ ಮುಖ್ಯಮಂತ್ರಿಗಳು ನಾನು ನೋಡಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ಸರಿ ಇದು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂತ ಮುಖ್ಯಮಂತ್ರಿ ಮಾಡಿ ನೀವು ಸ್ಟ್ರೈಕ್ ಮಾಡಿ ನಾವು ಹೇಳ್ಬೋದಾ? ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಎಲ್ಲ ಓಟ್ಸ್ಗಳು ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ, ಹೇಳಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕು. ನಾವು ಮಾಡಿದ್ರೆ ಇವರು ಓಟ್ಸ್ ಬೆಲೆ ಏರಿಕೆ ಮಾಡಿದ್ದಾರೆ, ಓಟ್ಸ್ ಬೆಲೆ ಏರಿಕೆ ಮಾಡಿದಾಗ ನಾವು ಹೇಳ್ಬಿಟ್ರೆ ಸ್ಟ್ರೈಕ್ ಮಾಡಿ ಅಂತ ನಾವು ಮಾತಾಡಬೇಕು. ಮುಖ್ಯಮಂತ್ರಿ ಹೇಳಿ, ಮುಖ್ಯಮಂತ್ರಿ ಮಾತಾಡ್ತಾರೆ. ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಮಾತಾಡ್ತಾರೆ. ಶಿಫ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಮಂತ್ರಿ ಅವರೇ. IRCTC ಅವರು ಇಲಾಖೆ ಬಗ್ಗೆ ಮಾತಾಡಿದ್ರೆ IT ಬಿಟ್ಟು ಮಾತಾಡ್ಲಿ, ಅದ್ಬಿಟ್ಟು ಪುಕ್ಷಟ ಎಲ್ಲದಕ್ಕೂ ಮಾತಾಡ್ಕೊಂಡು ಹೋಟೆಲ್ ಬಾಗಿಲು ಹಾಕಿ ಆಯ್ತು. ಮುಖ್ಯಮಂತ್ರಿ ಅಂತ ಮಾತಾಡೋದು ಕೂತ್ಕೊಳ್ಳಿ ಒಂದು ಸೆಕೆಂಡ್. ಆಯ್ತು, ಕೂತ್ಕೊಳ್ಳಿ. ಆಯ್ತು.